ಇದು ಈಗ ಇದು ಶ್ರೀ ಶಿರಡಿ ಸಾಯಿ ಮಂದಿರ, ಹೊನಗನಹಳ್ಳಿ, ವಿಜಯಪುರ. ಇಲ್ಲಿಂದ 15 ಕಿಲೋಮೀಟರ್ ಇದೆ ವಿಜಯಪುರ. ನಾವಿಲ್ಲಿ ಸೇವಾ ಮಾಡ್ತಾ ಇರೋದು. ಹಿಂದೆ 7 ಎಕರೆ ಇದು ಇದೆ. ಇಲ್ಲಿಂದ 15 ಕಿಲೋಮೀಟರ್ ವಿಜಯಪುರ ಇದೆ. ಇದು ಬಾಗಲಕೋಟೆ ರೋಡ್ ಅಂತಾರೆ ಇದಕ್ಕೆ, ಹೈವೇ. ಇಲ್ಲಿ ಇವತ್ತು ಫೆಬ್ರವರಿ 23 ಸೋಮವಾರ. ಇವತ್ತು ಫೆಬ್ರವರಿ 23 ಸೋಮವಾರ 2026. ನಾವೆಲ್ಲ ಕೂಡಿ ಗದಗ, ಲಕ್ಕುಂಡಿ, ಕಪ್ಪತ್ತಗುಡ್ಡ ಪ್ರವಾಸ ಮಾಡ್ಬೇಕಂತ ಹೊರಟಿದ್ದೀವಿ ಇವತ್ತು. ಈಗ ಮುಂಜಾನೆ 7:35 7:40 ಆಗಿದೆ ಮಾರ್ನಿಂಗ್. ಈಗ ಬಿಡ್ತಾ ಇದ್ದಿದ್ದೇವೆ ನಾವು ಈಗ ಇಲ್ಲಿಂದ. ಇದು ಮಂದಿರ ಕಟ್ಟಿ ಇದನ್ನು ಮಾಡಿ ಸೇವೆ ಮಾಡ್ತಾ 15 ವರ್ಷಗಳ ಮೇಲಾಯಿತು. ಇವತ್ತು ಇಲ್ಲಿಂದ ನಾವು ಹೋಗ್ತಾ ಇದ್ದಿದ್ದೆವು. ಹೋಗಿ ನಿಮ್ಗೆ ಏನೇನು ಗದಗ, ಈಗ ನಾವು ಹೋಗೋದು ರೂಟ್ ಹೆಂಗಪ್ಪ ಅಂದ್ರೆ ಬಾಗಲಕೋಟದಿಂದ ಕೆರೂರಿಂದ ಬಾದಾಮಿಯಿಂದ ಗದಗ, ಈ ಥರ ಹೋಗ್ತಾ ಇದ್ದಿದ್ದೇವೆ ನಾವು. ಹೇಗೆ ಹೋಗ್ತೇವೆ ನಿಮ್ಗೆ ಅದನ್ನು ತೋರಿಸ್ತಾ ಇರ್ತೇವೆ. ಎಲ್ಲಿ ಆ ಸ್ಥಳದೊಳಗೆ ನಾವು ಇಳಿತೇವೆ, ಎಲ್ಲಿ ನಾವು ಟಿಫಿನ್ ಮಾಡ್ತೇವೆ, ಎಲ್ಲಿ ಊಟ ಮಾಡ್ತೇವೆ, ಎಲ್ಲ ಗದಗದ ಎಲ್ಲ ಇತಿಹಾಸ, ಲಕ್ಕುಂಡಿ ಇತಿಹಾಸ, ಕಪ್ಪತ್ತಗುಡ್ಡ ಇತಿಹಾಸ. ಅಲ್ಲಿ ನಮ್ಮ ಒಬ್ಬ ಗೆಳೆಯರಿದ್ದಾರೆ. ನಿಮಗೆ ಈಗಾಗಲೇ ನಾನು ವ್ಲಾಗ್ನಲ್ಲಿ ವಿಡಿಯೋ ಮಾಡಿದ್ದೀನಿ, ಒಂದು 10-15 ಎಪಿಸೋಡ್ ಮಾಡಿದ್ದೀನಿ. ಬೀರಪ್ಪ ವಗ್ಗಿ, ರೈತ ಪಂಡಿತ, ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ವಿಜೇತ. ಅವರು ಬ್ರದರ್ಸ್, ಅವರು ಅಣ್ಣತಮ್ಮರು 3 ಮಂದಿ ಗದಗದಾಗಿದ್ದಾರೆ. ಈಗ ನಮಗೆಲ್ಲ ಅವರೇ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಬ್ಬರು ರಾಮಣ್ಣ ವಗ್ಗಿ ಅಂತ, ಬೀರಪ್ಪ ವಗ್ಗಿ ಅವ್ರ ಬ್ರದರ್, ಅದರಲ್ಲಿ ಒಬ್ಬರು. ಅವರು ವಿಜಯ ಕರ್ನಾಟಕ ಪ್ರೆಸ್ನೊಳಗೆ ಪ್ರೆಸ್ ರಿಪೋರ್ಟರ್ ಇದ್ದಾರೆ. ಅವರು ನಮ್ಮ ಸಲುವಾಗಿ ಎಲ್ಲ ಅಲ್ಲಿ ಹಿಸ್ಟ್ರಿ, ಇತಿಹಾಸಗಳ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೇವೆ, ತೋರಿಸ್ತೇವೆ ನಿಮಗೆಲ್ಲ. ಅಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿಸ್ತೇವೆ ನಿಮ್ಗೆ. ಬನ್ನಿ ಹೋಗೋಣ. ನಮಸ್ಕಾರ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಕರ್ನಾಟಕದ ಇತಿಹಾಸದಲ್ಲಿ ಇದು ಮೊಸರು ಕೋಲಾರ, ಬಾಗಲಕೋಟೆ ರೋಡ್ದಲ್ಲಿ. ಇಲ್ಲಿಂದ ಬಾಗಲಕೋಟೆ 40 ಕಿಲೋಮೀಟರ್ ಇದೆ. ಇದು ಬ್ರಿಡ್ಜ್ ದಾಟ್ತಾ ಇದ್ದೀವಿ ಈಗ. ಇದು ಪ್ರಸಿದ್ಧ ಕೋಲಾರ ಬ್ರಿಡ್ಜ್. ಇದು 3 ಕಿಲೋಮೀಟರ್ ಇದೆ ಬ್ರಿಡ್ಜ್. ಒಂದೇ ಅತಿ ಉದ್ದನೇ ಬ್ರಿಡ್ಜ್ ಇದು. ಅದ್ರ ಮೇಲೆ ಹಾಕಿ ಹೋಗ್ತಾ ಇದ್ದೀವಿ ಈಗ. ನೋಡಿ, ಇದು 3 ಕಿಲೋಮೀಟರ್ ಬ್ರಿಡ್ಜ್ ಇದೆ. ಇದು ಕೃಷ್ಣಾ ನದಿಯ ಮೇಲೆ ಇದೆ. ನೋಡಿ, ಇದು ಕೃಷ್ಣಾ ನದಿ ಮೇಲೆ ಇದು. ನಾವು ಚಿಕ್ಕವರಿದ್ದಾಗ ಇಲ್ಲಿ ಏನೂ ಬ್ರಿಡ್ಜ್ ಇರಲಿಲ್ಲ. ಗೌರ್ಮೆಂಟ್ ಬಸ್ ನಿಂತರೆ 2-3 ದಿವಸ ಆ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆ ನಿಲ್ತಿತ್ತು. ಈಗಿದು ಸರ್ಕಾರದವರು ಇದನ್ನು ಒಳ್ಳೆ ಇದು ಮಾಡಿಕೊಟ್ಟಿದ್ದಾರೆ. ನೋಡಿ, ಕೃಷ್ಣಾ ನದಿ ತೋರಿಸ್ತದೆ ತಮಗೆ. ಇದು ನೋಡಿ, ಕೃಷ್ಣಾ ನದಿ. ತಮಗೆ ಕಾಣ್ತಾ ಇರೋದು ಕೃಷ್ಣಾ ನದಿ. ಇದು ಇದು ಗದ್ದನಕೇರಿ ಕ್ರಾಸ್. ಇದು ನೋಡಿ, ಇದು ಗದ್ದನಕೇರಿ ಕ್ರಾಸ್. ಇದು ಗದ್ದನಕೇರಿ ಕ್ರಾಸ್. ಈಗ ಎಷ್ಟಂದ್ರೆ 8:45 ಆಗಿದೆ. ಗದ್ದನಕೇರಿ ಕ್ರಾಸ್ನೊಳಗೆ ಬಂದಿದ್ದೇವೆ ನಾವು. ಈಗ ನಾವು ಇಲ್ಲಿ ಗದ್ದನಕೇರಿ ಕ್ರಾಸ್ ಲೆಫ್ಟ್ ಸೈಡ್ ಹೊಳ್ಳಿ ಪಕ್ವಾನ್ ಅಂತ ಹೋಟೆಲ್ ಇದೆ. ಇದು ಪಕ್ವಾನ್ ಹೋಟೆಲ್ ರೆಸ್ಟೋರೆಂಟ್. ಈಗ ನೋಡಿದ್ದು
ಪಕ್ವಾನ್ ಅಂತ ಕತ್ತನಕೇರಿ ಕ್ರಾಸ್ ಬಾಗಲಕೋಟೆ. ನಾವು ಈಗ ಅಲ್ಲಿ ಬ್ರೇಕ್ಫಾಸ್ಟ್ ಟಿಫಿನ್ ಮಾಡಕ್ಕೆ ಹೋಗ್ತಾ ಇದ್ದೇವೆ. ಬನ್ರಿ ಒಳಗಡೆ ತೋರಿಸ್ತೇವೆ ನಿಮಗೆ. ಎಲ್ಲಿ ಪಕ್ವಾನಲ್ಲಿ ಬಂದಿದ್ದೇವೆ ನಾವೀಗ. ಹಾಂ, ಇದು ಕಿಚನ್ ಇದೆ. ಇದು ಪಕ್ವಾನ್ ಹೋಟೆಲ್ ಕಿಚನ್ ಇದೆ. ಇದು ಇಲ್ಲಿ ವಾಶ್ರೂಮ್ ಇದೆ. ಇದು ಓಕೆ, ಇಲ್ಲಿ ಬಂದಿದ್ದೀವಿ ನಾವು. ನೋಡಿ, ಇದು ಪಕ್ವಾನ್ ಹೋಟೆಲ್ ಗದ್ದನಕೇರಿ ಕ್ರಾಸ್ ಬಾಗಲಕೋಟೆ ಬಂದಿದ್ದೀವಿ. ಈಗ ನಾವು ಆರ್ಡರ್ ಕೊಟ್ಟಿದ್ದೇನಪ್ಪ ಅಂದ್ರೆ ಒಂದು ಪುರಿ ಭಾಜಿ ಮತ್ತು ಇದು ಶಿರಾ ಇದೆ. ಇದು ಶಿರಾ ಅಂದರೆ ಇಷ್ಟು ತಿನ್ನೋಕ್ಕಾಗಲ್ಲ, ಶುಗರ್ ಇದೆ ನಮಗೆ. ಹಾಂ, ಇದು ಶಿರಾ ಇದೆ. ಈ ಶಿರಾ ತಿಂತೀನಿ, ನಿಮಗೆ ತೋರಿಸ್ತೀನಿ. ಶಿರಾ ಇದೆ. ಓಕೆ, ಅಪ್ರಿಷಿಯೇಟ್ ಮಾಡೋಂಗೇನಿಲ್ಲ. ಶಿರಾ ಓಕೆ ಇದೆ. ಈಗ ಕುರ್ಮಾ ಪುರಿ ಭಾಜಿ. ಅಡ್ಡಿ ಇಲ್ಲ, ಪುರಿ ಅಡ್ಡಿ ಇಲ್ಲ. ಈಗ ಚಟ್ನಿ, ಭಾಜಿ ಚಟ್ನಿನೂ ಅಡ್ಡಿ ಇಲ್ಲ. ಶಿರಾ ನನಗೆ ಅಷ್ಟು ತಿಳಿಸಲಿಲ್ಲ. ಪುರಿ ಕುರ್ಮಾ ಚಟ್ನಿ ಚೆನ್ನಾಗಿದೆ. ಇಟ್ಸ್ ಓಕೆ. ಡನ್. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಗದಗಕ್ಕೆ ಬಂದಿದ್ದೆವು. ಈಗಾಗಲೇ ತಮಗೆ ಹೇಳಿದ್ದೇನೆ, ಹಿಂದಿನ ನಾನು ಹೇಳ್ಕೊತ ಬಂದೀನಿ ಗದಗಕ್ಕೆ ಬರ್ತೇವೆ ಅಂತ. ಈಗ ನಾವು ಗದಗದೊಳಗೆ ಇದ್ದಿದ್ದೇವೆ. ಈಗ ಇದು ಯಾವ ಏರಿಯಾ ಅಂತಾರೆ ಸರ್? ಇದು ಭೀಷ್ಮಕೆರೆ ಅಂತಾರೆ ಇದಕ್ಕೆ. ಅಲ್ಲಿ ಜಗಜ್ಯೋತಿ ಬಸವಣ್ಣವ್ರದ್ದು ಇಷ್ಟು ದೊಡ್ಡ ಒಂದು ಮೂರ್ತಿ ಮಾಡಿ ಅದ್ರ ಕೆಳಗಡೆ ಅದು ಪೂರಾ ಬಸವಣ್ಣವರ ವಚನಗಳು ಮತ್ತು ಅವ್ರ ಹಿಸ್ಟ್ರಿಯನ್ನು ಇದನ್ನು ಮಾಡಿದ್ದಾರೆ ಅಂತಾರೆ. ಅದು ಇಲ್ಲಿ ಈಗ ಆ್ಯಕ್ಚುಲಿ ಏನಪ್ಪ ಅಂದ್ರೆ, ನಿಮಗೆ ಪರಿಚಯ ಇರ್ಬೋದು, ನಾನು ಒಂದು 10-15 ವಿಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬ್ನಲ್ಲಿ. ಬೀರಪ್ಪ ವಗ್ಗಿ ಅಂತ ರೈತ ಪಂಡಿತ ಪ್ರಶಸ್ತಿ ಮೋದಿಯವ್ರ ಕಡೆಯಿಂದನೂ ತೊಗೊಂಡಾರ, ರಾಜ್ಯ ಸರ್ಕಾರದಿಂದ 100 ಪ್ರಶಸ್ತಿಗಳನ್ನ ಪಡೆದಾರ. ನಾವು ತಾಂಬಾದವ್ರಿ, ಅವರು ತಾಂಬಾದವ್ರಿ. ಇವರು ಸರ್ ರಾಮಣ್ಣ ವಗ್ಗಿ ಅಂತ ಅವ್ರ ಬ್ರದರ್ ಇವರು. ಇವರು 3 ಮಂದಿ ಇದ್ರಲ್ಲ ಸರ್? ತಾವು 3 ಮಂದಿ ಇದ್ದರು. 3 ಮಂದಿ ಬ್ರದರ್, ಒಟ್ಟು 6 ಮಂದಿ ಬ್ರದರ್ಸ್ ಸರ್. 7 ಮಂದಿ. 7 ಮಂದಿ. 7 ಮಂದಿ ಒಳಗೆ 3 ಮಂದಿ ಅಲ್ಲಿ ಅದಾರ ಸರ್. 3 ಮಂದಿ ಅಲ್ಲಿ ಅದಾರೆ. 3 ಮಂದಿ ಗದಗದಾಗ, ಒಬ್ಬ ಬೆಂಗಳೂರದಾಗ ಅದ. ಇಂಜಿನಿಯರ್ ಅದಾರ. ಇಂಜಿನಿಯರ್ ಅದಾರ ಅವರು. ನೀವೇನ್ ಮಾಡ್ತೀರಿ ಸರ್? ವಿಜಯ ಕರ್ನಾಟಕದೊಳಗೆ ಏನಂತ? ಕ್ಯಾಮ್ರಾಮನ್ ಅಂತಿದ್ರು. ಕ್ಯಾಮ್ರಾಮನ್ ಅಂತ. ವಿಜಯ ಕರ್ನಾಟಕದೊಳಗೆ ಕ್ಯಾಮ್ರಾಮನ್ ಅಂತ ಅದಾರ ಸರ್. ತಾಂಬಾದವ್ರಿ. ಒಟ್ಟು 7 ಮಂದಿ ಅಣ್ಣತಮ್ಮಗಳು. 3 ಮಂದಿ ಅಲ್ಲಿ ನಿಮ್ಗೆ ನಾನು ತೋರಿಸಿದ್ದೀನಿ. 3 ಮಂದಿ ನನ್ನ ಇದ್ರೊಳಗೆ ಸಾವಯವ ಕೃಷಿ ಮಾಡ್ತಾರೆ. ದೊಡ್ಡ ಒಕ್ಕಲ್ತನ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ಅತಿ ದೊಡ್ಡ ಒಕ್ಕಲ್ತನ ಮಾಡ್ತಾಯಿದ್ದಾರೆ. ಎಷ್ಟೋ 100 ಪ್ರಶಸ್ತಿಗಳು ಪಡೆದಾರೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ. ಅವರು 3 ಮಂದಿ ಅಣ್ಣತಮ್ಮರು ಇಲ್ಲಿ ಗದಗಕ್ಕೆ ಇರ್ತಾರೆ. ಇನ್ನಿಬ್ರು ಏನು ಮಾಡ್ತಾರೆ ಸರ್ ಗದಗದಾಗ? ಒಬ್ಬರು ಪ್ರಿನ್ಸಿಪಾಲ್ ರಿಟೈರ್ಡ್ ಆಗ್ಯಾರ. ಇನ್ನೊಬ್ಬ ತಮ್ಮ ವಿಜಯವಾಣಿ ಒಳಗೆ ಕ್ಯಾಮ್ರಾಮನ್. ಅವ್ರು ಬೆಂಗಳೂರಾಗ ಇದ್ದವ್ರು ಏನು ಮಾಡ್ತಾರೆ ಸರ್? ಅವರು BL ಒಳಗೆ ಇಂಜಿನಿಯರ್ ಇದ್ರು. BL ಇಂಜಿನಿಯರ್. ಅವರು ರಿಟೈರ್ಡ್ ಆಗ್ಯಾರ. ಒಟ್ಟು ನೋಡ್ರಿ, ಇದು ಇತಿಹಾಸ, ತಾಂಬಾದಿಂದ ಬಂದಿದ್ದು ಇತಿಹಾಸ ನಿಮ್ಗೆ ಹೇಳ್ತಾ ಇರೋದು. ಈಗ ನಮಗೆ ಗದಗಕ್ಕೆ ಬಂದು ಒಂದು ಧೈರ್ಯ ಕೊಟ್ಟು ಎಲ್ಲ ನಮ್ಗೆ ಪರಿಚಯ ಮಾಡಿಸ್ತಾ ಇದ್ದವ್ರಿ ರಾಮಣ್ಣ ವಗ್ಗಿ ಸರ್. ಅವರು ಒಂದು, ಯಾಕಂದ್ರೆ ಗದಗದೊಳಗೆ ನಾವು ಹೆಚ್ಚು ಪರಿಚಯ ಇಲ್ಲ ಏನೂ. ನಾವು ಅಗದಿ ನಮ್ಗೆ ಗದಗ ಪರಿಚಯ, ಅಗದಿ ಧೈರ್ಯ ಬರೋಂಗೆ ಪರಿಚಯ ಎಲ್ಲಿ ಬೇಕಾದ್ರೆ ಮಾಡಿದವ್ರಿ ಸರ್ ಇವರು ರಾಮಣ್ಣ ವಗ್ಗಿ ಸರ್. ಧನ್ಯವಾದಗಳು ಸರ್, ಕೋಟಿ ಧನ್ಯವಾದಗಳು ತಮಗೆ. ಅದಕ್ಕೇನದ ಇದು ನೋಡ್ರಿ, ಇದು ಬಸವಣ್ಣ ನೋಡ್ರಿ. ಇದು ಈಗ
ಒಳಗಡೆ ಹೋಗೋಣ ಈಗ. ಬಸವಣ್ಣನವ್ರದ್ದು ನಿಮಗೆ ನೋಡ್ರಿ ಎಷ್ಟು ಅದ್ಭುತ ಪಕ್ಷಿಗಳು ಹೆಂಗೆ ಕೂತವ್ರಿ ತರೋದ್ರಿ. ಎಷ್ಟು ಎತ್ತರ ಸಾಹೇಬ್ರಿ ಇದು? ಇದು 116 116 ಫೂಟ್ ಅದ ರೀ. ಹೌದೌದು. 116 ಫೂಟ್ ಇದು ಎತ್ತರ ಇದೆ ಬಸವಣ್ಣವ್ರ ಮೂರ್ತಿ. ಭೀಷ್ಮ ಏನಂತ? ಭೀಷ್ಮಕೆರೆ. ಭೀಷ್ಮ ಕೆರೆ ಒಳಗದ ಇದು. ಭೀಷ್ಮಕೆರೆ ಆವರಣದಲ್ಲಿ ಇದು ನೋಡ್ರಿ. ಇದು ಅದ್ಭುತ ಸರ್ ಇದು. ಅಂತ ನಾನು ನೋಡಿದ್ದು ಹೇಳ್ರಿ ಸರ್. ಇದು ಎಷ್ಟು ಸಾಹೇಬ್ರಿ ಏರಿಯಾ ಇದು ಭೀಷ್ಮ ಕೆರೆ? ಇದು 130 ಎಕರೆ ಐತ್ರಿ. 130 ಎಕರೆ ಅದ ರೀ. ಹೌದೌದು. ಅಚ್ಚಾ. ಹಾಂ. ಅದ್ಭುತ ಮಾಡ್ಯಾವ್ರಿ ಸರ್. ಇದು ಎಷ್ಟನೇ ಇಶ್ಯೂ ಒಳಗೆ ಮಾಡಿರ್ಬೋದು ಸರ್ ಇದು? ಇದು ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗ ಐತ್ರಿ. ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗ. ಹಾಂ. ಜನಾರ್ದನ್ ರೆಡ್ಡಿ ಅವರು ಪ್ರವಾಸೋದ್ಯಮ ಸಚಿವರು. ಅವಾಗಿದ್ದಾಗ. ರಾಮ್ಲು ಅವರು ಉಸ್ತುವಾರಿ. ಬರ್ರಿ. ಚಪ್ಪಲ್ ಬಿಟ್ಟು ಹೋಗ್ಬೇನ್ರಿ ಹಾಕೊಂಡು ಇಲ್ಲೇ ಬಿಡು ನೋಡಿ ಸರ್. ನೋಡ್ರಿ ಇದು ಇದು ಒಳಗಡೆ ಎಂಟ್ರೆನ್ಸ್ ಇದೆ. ಕೆಳಗಡೆ ಮೇಲೆ ಮೂರ್ತಿ ಏನಿದೆಯಲ್ಲ, ಭವ್ಯ ಮೂರ್ತಿ ಕೆಳಗಡೆ ಎಂಟ್ರೆನ್ಸ್ ಇದೆ. ಬನ್ನಿ ಒಳಗಡೆ. ಇದು ಇಲ್ಲೇ ನೋಡ್ರಿ. ಹಾಂ. ಬಸವಣ್ಣನವರ ಜನನ ತಾಯಿ. ಇಲ್ಲಿ ನೋಡಿ ಬಸವಣ್ಣನವರ ಜನನ, ತಾಯಿ ಮಾದಲಾಂಬಿಕೆ, ತಂದೆ ಮಾದರ್ಸ, ಅಕ್ಕ ನಾಗಲಾಂಬಿಕೆ. ಇದು ಬರ್ಲಾರ ಇದು ತೊಟ್ಲೆ ಹಾಕೋದಕ್ಕೆ. ಹಾಂ ಅಲ್ಲಿ ಹಾಂ ಇದು ನೋಡಿ ಬಸವಣ್ಣವ್ರು ಹುಟ್ಟಿದ್ದು ಇಂಗ್ಲೇಶ್ವರದೊಳಗೆ ಹುಟ್ಟಿದ್ರು. ಹೌದು ಸರ್. ಬರ್ ಇದು ಕಲ್ಲು ನಾಗರಿಕ ಹಾಲು ಎರೆಯುವುದು ಮೊದಲಾದ ಮೌಢ್ಯತೆ ಹಾಗೂ ಅಸ್ಪೃಶ್ಯತೆ ಆಚರಣೆ ಕುರಿತು ಗಾಢವಾಗಿ ಚಿಂತಿಸಿ ಬಾಲಕ ಬಸವಣ್ಣನವರು ಅಂದ್ರೆ ಮೌಢ್ಯತೆ ಬಗ್ಗೆ, ಕಲ್ಲಿ ಹಾಲು, ಕಲ್ಲು ನಾಗರಿಕ ಹಾಲು ಎರೆಯುವುದು ಅವೆಲ್ಲ ನಂಬ್ತಿರಲಿಲ್ಲ ಅವರು, ಮೂಢನಂಬಿಕೆಗಳನ್ನು. ಅದರ ಬಗ್ಗೆ ಚಿತ್ರಣ ಮಾಡಿದ್ದಾರೆ ಇಲ್ಲಿ. ಬಾಲಕ ಬಸವಣ್ಣನು ಕೆರೆಯಲ್ಲಿ ಬಿದ್ದ ದಲಿತ ಬಾಲಕನನ್ನು ಕೆರೆಯಲ್ಲಿ ಬಿದ್ದ ದಲಿತ ಬಾಲಕನನ್ನು ರಕ್ಷಿಸುತ್ತಿರುವುದು ಬಸವಣ್ಣವರು. ಜನಿವಾರ ಧರಿಸುವುದನ್ನು ವಿರೋಧಿಸಿದ ಬಸವಣ್ಣ. ಮುಂದೆ ನೋಡ್ರಿ, ಇದು ಅವರು ಚಿಕ್ಕವರಿದ್ದಾಗ ಜನಿವಾರ ಧರಿಸಬೇಕು ಅಂಥೇಳಿ ಒತ್ತಾಯ ಮಾಡಿದರು ಅವ್ರ ತಂದೆ. ಅದಕ್ಕೆ ವಿರೋಧ ಮಾಡಿದ್ದನ್ನು ಚಿತ್ರಿಸಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ರಿ, ಇದು ಇಲ್ಲೊಂದು ಸ್ವಲ್ಪ ಹೇಳಿ. ಇದು ಇವೆಲ್ಲ ನೀವು ಅಲ್ಲಿ ಹೋಗ್ತಾರಲ್ಲ. ಲಕ್ಕೊಂಡಿ ಅದಾವ ಹೇಳ್ರಿ. ಅದು ಲಕ್ಕೊಂಡಿದೆ. ಎಲ್ಲ ಲಕ್ಕೊಂಡಿ ಚಿತ್ರಣಗಳನ್ನು ಹಾಕಿದ್ದಾರೆ ಇಲ್ಲಿ. ಇಲ್ಲಿ ಕೂಡಲ ಸಂಗಮದಲ್ಲಿ ಧ್ಯಾನಕ್ಕೆ ಕುಳಿತ ಬಸವಣ್ಣ. ಇಲ್ಲಿ ಗಂಗಾಂಬಿಕೆಯೊಂದಿಗೆ ಬಸವಣ್ಣನವರ ವಿವಾಹ ಮಹೋತ್ಸವ. ಇದು ಬಸವಣ್ಣವರ ವಿವಾಹ ಮಹೋತ್ಸವ. ಇದು ಅವ್ರ ಹಿಸ್ಟ್ರಿ ಎಲ್ಲ ಚಿತ್ರಣ ಮಾಡಿದ್ದಾರೆ. ಹೌದು ಸರ್. ಕಳ್ಳರನ್ನು ಶರಣರಂತೆ ಕಂಡವರ ಮನ ಕಳ್ಳರನ್ನು ನೋಡಿಲ್ಲಿ ಕಳ್ಳರನ್ನು ಶರಣರಂತೆ ಕಂಡು ಅವರ ಮನ ಪರಿವರ್ತಿಸಿದ ಬಸವಣ್ಣವ್ರ ಮನೆಗೆ ಕಳ್ಳರು ಬಂದಿರ್ತಾರೆ ರಾತ್ರಿ. ಬಟ್ ಬಸವಣ್ಣವರ ಧರ್ಮಪತ್ನಿ ವಿರೋಧ ಮಾಡಿದ್ರು ಅವರಿಗೆ ಕಳ್ಳರಿಗೆ ಸಂಭಾಳಿಸಿ ಅವ್ರ ಮನ ಪರಿವರ್ತಿಸ್ತಾರೆ ಬಸವಣ್ಣವರು. ಅಂತ ಒಂದು ಆತ್ಮ ಅಂತ ತೋರಿಸಿದ್ದಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಲಿಪಿಯನ್ನು ಓದಿ ನಿಧಿ ಶೋಧಿಸಿದ ಮಂತ್ರಿ ಬಸವಣ್ಣ. ಅಚ್ಚಾ ಏನು ಸರ್ ಇದು? ಬಿಜ್ಜಳನ ಆಸ್ಥಾನದಲ್ಲಿ ಲಿಪಿಯನ್ನು ಓದಿ. ಬಿಜ್ಜಳ ಆಸ್ಥಾನದೊಳಗೆ ಅದೇ ಲಿಪಿ ಅದು ಬರೆದಿದ್ದನ್ನು ಓದಿ ನಿಧಿ ಶೋಧಿಸ್ಯಾರ ಅಂತ ಹೇಳ್ತಾರೆ. ಲಿಪಿ ಅದ. ಲಿಪಿ ಅದ. ಇದು ಇಂಪಾರ್ಟೆಂಟ್. ಇದು ದಲಿತರೊಂದಿಗೆ ಸಹಭೋಜನ ಮಾಡುತ್ತಿರುವ ಬಸವಣ್ಣ.
ನೋಡಿ, ದಲಿತರ ಜೊತೆ ಕುಂತು ಊಟ ಮಾಡೋದು ಬಸವಣ್ಣವರು ತೋರಿಸ್ತಾ ಇದ್ದಾರೆ ಇದನ್ನು. ಮನೆ ಹಿಂದಿನ ಶರಣ ಇದರೊಳಗೆ ಇವರೊಬ್ಬರೇ ಆ್ಯಕ್ಚುಲಿ ಆವಾಗಿನ ಡಾಕ್ಟರ್ ಅಂಬೇಡ್ಕರ್ ಅನ್ನೋದು. ನೋಡಿ, ಇದೊಂದು ಮುಖ್ಯವಾದದ್ದು. ದಲಿತರಿಗೆ ಲಿಂಗ ದೀಕ್ಷೆ ನೀಡಿದ ಬಸವಣ್ಣ. ಇದು ದಲಿತರಿಗೆ ಲಿಂಗ ದೀಕ್ಷೆ ನೀಡಿದ ಬಸವಣ್ಣ. ಇದು ಹರಳಯ್ಯನವರು ತಮ್ಮ ತೊಡೆಯ ಚರ್ಮದಿಂದ ಮಾಡಿದ ಚಮ್ಮಾವಿಯನ್ನು ಬಸವಣ್ಣನವರಿಗೆ ಅರ್ಪಿಸಿದ ದೃಶ್ಯ. ಅಲ್ಲಿ ನೋಡಿ, ಕಾಲಿಂದ ರಕ್ತಿದ. ಕಾಲಿನ ತೊಳೆದಿನ್ನೂ ರಕ್ತ ಬರ್ತಾ ಇದೆ ಅಲ್ಲಿ ಕಾಲಿಗೆ. ಅಲ್ಲಿ ಹೆಂಡತಿದು ರಕ್ತ ಬರ್ತಾ ಇದೆ, ಹರಳಯ್ಯವ್ರ ಪತ್ನಿದು ಬರ್ತಾ ಇದೆ, ಅವ್ರದ್ದು ತೊಡೆ ಚರ್ಮ ತೆಗೆದಿದ್ದು ಅದನ್ನು ಮಾಡಿಕೊಟ್ಟಿದ್ದಾರೆ. ಬಸವಣ್ಣ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಇದು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ದೃಶ್ಯ. ಅಲ್ಲಮ ಪ್ರಭುಗಳು ಅಧ್ಯಕ್ಷರಿದ್ದರು. ಅಲ್ಲಿ ಅನುಭವ ಮಂಟಪದಲ್ಲಿ ಒಂದು ಸಭೆಯ ದೃಶ್ಯ ತೋರಿಸಿದ್ದಾರೆ. ಇಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ದಲಿತ ಯುವಕನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮದುವೆ ಮಾಡಿಸುವ ಬಸವಣ್ಣ. ಇದೇ ನೋಡಿ, ಇಲ್ಲಿಂದೇ ಕಲ್ಯಾಣ ಕ್ರಾಂತಿ ಚಾಲು ಆಯಿತು. ಈ ಅವರು ಮದುವೆ ಮಾಡಿಸಿದ ನಂತರ ಬಸವಣ್ಣನ ವಿರುದ್ಧ ಕಲ್ಯಾಣ ಕ್ರಾಂತಿ ಮಾಡಿದ್ರು ಇಲ್ಲಿ ಜನ ಮಂತ್ರಿಗಳು. ನಾಳೆ ಅಲ್ಲಿ ಹೋದಕ್ಕೆ ಲಕ್ಕುಂಡಿಯವರಿಗೆಲ್ಲ ನೋಡ್ತಾರೆ. ಒಟ್ಟು ಏನಾದ್ರು ಎಲ್ಲ ಲಕ್ಕುಂಡಿಗಳು ನೋಡ್ಬೋದು ಸರ್. ಅಲ್ಲಿ ಒಬ್ಬ ಗೈಡ್ ಸಿಗ್ಬೋದು. ಅಲ್ಲಿ ಹೇಳಿ ನಂಬರ್ ಕೊಡ್ತೇನೆ. ಆಯ್ತು ಸರ್. ಓಕೆ. ಇದು ನೋಡ್ರಿ, ಇದು ಭಾಳ ಅಂತರ್ಜಾತಿ ವಿವಾಹದಿಂದ ರೊಚ್ಚಿಗೆದ್ದ ಜಾತಿವಾದಿಗಳು ವಧುವರನ್ನು ಆನೆ ಕಾಲಿಗೆ ಕಟ್ಟಿ ಇಳಿಸಿದ ಎಳೆಹುಟ್ಟೆ ಶಿಕ್ಷೆ ನೋಡಿ ಅಲ್ಲಿ ತೋರಿಸೋದು. ಅಂತರ್ಜಾತಿ ವಿವಾಹ ಬಸವಣ್ಣವ್ರು ಮಾಡಿದ್ರು. ಅವರಿಬ್ಬರು ವಧುವರನ್ನು ಅವರೆಲ್ಲ ಜನರನ್ನು ಕಟ್ಟಿ ಆನೆ ಕಾಲಿಗೆ ಕಟ್ಟಿ ಇಳಿಸಿದ್ದಾರೆ ನೋಡಿ. ಎಂಥ ಒಂದು ಕ್ರೂರ. ಕಲ್ಯಾಣದಲ್ಲಿ ಜರುಗಿದ ಹತ್ಯಾಕಾಂಡ ಕಾರಣವಾಗಿ ಶರಣರು ವಚನ ಸಂಪತ್ತನ್ನು ತೋರಿಸಲು ಉಳಿವಿಯತ್ತ ಧಾವಿಸುತ್ತಿರುವ ದೃಶ್ಯ. ಬಸವಣ್ಣವರು ಎಷ್ಟೋ ವಚನ ಸಾಹಿತ್ಯಗಳನ್ನು ಎಲ್ಲ ಹಾಳು ಮಾಡ್ತಾರಂತ ತಿಳ್ಕೊಂಡು ಇವರೆಲ್ಲ ಅವನ ಅನುಯಾಯಿಗಳು ಉಳಿವಿ ಕಡೆ ಹೊತ್ಕೊಂಡು ಓಡಿದ್ರು ಅಂತ ತೋರಿಸ್ತಾ ಇದ್ದೆ ಕಲ್ಯಾಣದಿಂದ. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗುವ ದೃಶ್ಯ ನೋಡಿ. ಲಾಸ್ಟ್ ಅವರು ಕುಂತಿ ತೋರಿಸಿದ್ದಾರೆ. ಇಷ್ಟು ಹಿಸ್ಟ್ರಿ ಇದು ಮಾಡಿದ್ದಾರೆ ಸರ್. ಹೌದಾ ಸರ್? ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್. ನಮ್ಗೆ ಗೊತ್ತೇ ಇಲ್ಲಿದು. ಒಟ್ಟು 111 ಫೂಟ್ ಎತ್ತರ ಮೂರ್ತಿಯ ಸುತ್ತು ಪಾದದ ಕೆಳಗಡೆ ಬಸವಣ್ಣರ ಎಲ್ಲ ಪ್ರಸಿದ್ಧ ವಚನಗಳನ್ನು ಕೆತ್ತಲಾಗಿದೆ, ಬರೆಯಲಾಗಿದೆ. ಸುತ್ತು ಎಲ್ಲ ಹೆಚ್ಚಾನೆಚ್ಚು 100 ವಚನಗಳನ್ನು ಪ್ರದರ್ಶನ ಮಾಡಿದ್ದಾರೆ, ಬರೆದಿದ್ದಾರೆ. ಇಲ್ಲಿ ಅದನ್ನು ಒಳ್ಳೆಯರಿದ್ದ ಓದ್ಕೋ ತಿರುಗಾಡಬಹುದು, ಅಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ. ತಾವು ಇದನ್ನು 111 ಫೂಟ್ ಒಂದು ಕಂಚಿನ ಪ್ರತಿಮೆ ಥರ ಎಷ್ಟು ಸುಂದರವಾಗಿ ಕೆತ್ತಿದ್ದಾರಪ್ಪ ಅಂದ್ರೆ ನೀವು ನಿಂತು ನೋಡ್ಬೋದು. ಬಹಳ ಸುಂದರವಾದ ದೃಶ್ಯ ಇದು. ಭೀಷ್ಮ ಕೆರೆ 130 ಎಕರೆ ಅಂತ ಹೇಳಿದ್ರು. ಈ ಏರಿಯಾದಲ್ಲಿ ಕೆರೆ ಸುತ್ತಮುತ್ತಲು ಬಹಳ ಸುಂದರ ದೃಶ್ಯ ಇದೆ. ರಾತ್ರಿ ಇಲ್ಲಿ ಜನ ಬಂದು ಬಹಳ ಎಂಟರ್ಟೈನ್ಮೆಂಟ್, ಎಲ್ಲ ಲೈಟಿಂಗ್ ಇರುತ್ತಂತೆ ಫುಲ್ಲು ನೈಟ್. ಇಲ್ಲಿ ನೋಡ್ಬೇಕು, ಸಾಧ್ಯ ಆದ್ರೆ ತಮಗೆ ತೋರಿಸ್ತೇವೆ ನೈಟ್. ಭಾಳ ಅದ್ಭುತ ಇದೆ ಇದು ಗದಗಿನಲ್ಲಿ. ಇದೊಂದು ಅದ್ಭುತ ಬಸವಣ್ಣನವರ ಸ್ಮಾರಕ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಬಸವ ಮೂರ್ತಿ ಇದು. ನೋಡ್ಬೋದು ತಾವು ಎಷ್ಟು ಸುಂದರವಾಗಿದೆ ಇದು. ಬನ್ನಿ, ಬಂದರೆ ಇಲ್ಲಿ ವಿಸಿಟ್ ಮಾಡಿ ತಪ್ಪದೆ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸ್ತೇನೆ. ಅಂತ ಅದ್ಭುತ ನೋಡಿ ಇದು. ಸುತ್ತಮುತ್ತಲು ನೋಡಿ ಅದು ಎಷ್ಟು ಎತ್ತರವಾದ, ಎಷ್ಟು ಚೆನ್ನಾಗಿ, ಭಾಳ ಅದ್ಭುತ ರಚನೆ ಇದು. ಯಾವ ಶಿಲ್ಪಿ ಮಾಡಿದ ಗೊತ್ತಿಲ್ಲ. ಇಲ್ಲಿ ನೋಡಿ
ಸುತ್ತಮುತ್ತ ಕೆರೆ ಇದೆ, ದೊಡ್ಡ ಕೆರೆ ಇದೆ ಇದು. ಈ ಕೆರೆ ಸುತ್ತಮುತ್ತ ಬಹಳ ಚೆನ್ನಾಗಿದೆ. ಇದು ಸುತ್ತಮುತ್ತ ಕೆರೆ ಮಧ್ಯದಲ್ಲಿ ಬಸವ ಮೂರ್ತಿ ನೋಡಿ ಕಾಣಿಸ್ತಾ ಇದೆ ಅಲ್ಲಿ. ಬಹಳ ಅದ್ಭುತ ದೃಶ್ಯ ಇದು. ತಪ್ಪದೆ ಗದಗ ಬಂದಾಗ ಇದನ್ನು ತಾವು ವೀಕ್ಷಣೆ ಮಾಡಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಇಂಥ ಸ್ಮಾರಕ ನಿಮಗೆ ಮತ್ತೆ ಎಲ್ಲಿ ಸಿಗೋದಿಲ್ಲ ಅಂತ ಹೇಳ್ಬೋದು.